ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನೋಡ್ರಿ ಡಯಟ್ಗೂ ಆಯಿತು ಮತ್ತು ಜಾಸ್ತಿ ದಪ್ಪ ಇರ್ತಾರಲ್ಲ ಡಯಟ್ ಮಾಡ್ತಿರ್ತಾರಲ್ಲ ಅವರಿಗಂತೂ ಭಾಳ ಯೂಸ್ಫುಲ್ ಆಕ್ಕದ ನೋಡ್ರಿ ಇದು. ಮತ್ತು ನೀವು ನಮ್ಮ ಕಡೆ ಎಲ್ಲ ನಾಗರ ಪಂಚಮಿ ಮಾಡ್ತಾರೆ ಮತ್ತು ಯಾವಾಗ್ರಿ ತಿನ್ಬೇಕು ಅನಿಸ್ದಾಗ ಉತ್ತರ ಕರ್ನಾಟಕ ಭಾಳ ಸ್ಪೆಷಲ್ ನೋಡ್ರಿ ಇದು. ದೇಹಕ್ಕೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಮಕ್ಕಳಿಗೂ ಭಾಳ ಒಳ್ಳೆಯದು. ಮಕ್ಕಳದು ವೇಟ್ ಗೇನು ಆಕ್ಕದ, ಒಳ್ಳೇದು ನೋಡ್ರಿ ಆರೋಗ್ಯಕ್ಕೆ. ಹೆಂಗೆ ಮಾಡೋದು ತಂದು ನೋಡಿ ಮತ್ತು ಬರ್ರಿ. ಈಗ ಉಸುಳಿ ಅಂತಾರೆ ನೋಡ್ರಿ ಇವಕ್ಕೆ, ಅಂದ್ರೆ ಇವು ಕಡಲೆಬೇಳೆ ನೆನೆ ಇಟ್ಟಿದ್ದೆ ನೋಡ್ರಿ ಚೆಂದಾಗಿ. ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡು ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಬಾರ್ದು, ಅದಕ್ಕೆ ಬೆಳ್ಳುಳ್ಳಿನೇ ಹಾಕಬೇಕು. ಇಲ್ಲಿ ಮೆಣಸಿನ್ಕಾಯಿ ಕುಟ್ಟಿ ತೊಗೊಳತ್ತೀನಿ ನೋಡ್ರಿ ಕಲ್ಲೊಳಗೆ ಕುಟ್ಟೋದು ಕೈ ಕೆಲವೊಬ್ರಿಗೆ ಖಾರ ಉರಿತದ ಕೈ ಅಂದ್ರೆ ಮಿಕ್ಸಿಗೆ ಹಾಕೋರಿ ನೀವು. ಅದರೊಳಗೆ ಸ್ವಲ್ಪ ಕೊತ್ತಂಬರಿ ಜಜ್ಜಿ ತೊಗೊಂಡು ನೋಡ್ರಿ ಅದರೊಳಗೆ. ಇವಾಗ ನಾವೇನು ಉಸುಳಿ ನೆನೆ ಹಾಕೊಂಡು ಇಟ್ಕೊಂಡಿದ್ದಲ್ಲ, ಒಂದು ನೈಟ್ ಪೂರ್ತಿ ನೆನೆಸ್ಕೊಂಡು ನೋಡ್ರಿ. ಇವು ನೆನಪಿರಲಿ, ನೈಟ್ ಪೂರ್ತಿ ನೆನೆಸ್ಕೋಬೇಕು. ಈ ಥರ ಸ್ವಲ್ಪ ಕಲ್ದಿಂತ್ರ ಜಜ್ಜಿ ತೊಗೊಳ್ದಿಂತ್ರ ಏನಾಕ್ಕದಂದ್ರೆ ತಿನ್ನುವಂಥ ಟೈಮ್ದಾಗ ನಿಮಗೆ ಬೇಜಾರು ಅನ್ಸಂಗಿಲ್ಲ, ಟೇಸ್ಟ್ ಅನ್ನಿಸ್ತವೆ, ಬಾಯಿ ಒಳಗೆ ಮಸ್ತ್ ಅನ್ನಿಸ್ತವೆ. ಬೇಡ ಜಜ್ಜಿ ತೊಗೊಳ್ಳೋದು ಬೇಡ ಅಂದ್ರೆ ಹಾಗೆ ಮಾಡ್ಕೊಬೋದು ನೀವು ಆರಾಮಾಗಿ. ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಎಣ್ಣೆ ಜಾಸ್ತಿ ಏನು ಹತ್ತಂಗಿಲ್ಲ. ಸ್ವಲ್ಪ ಎಣ್ಣೆ ಎಷ್ಟು ಹಾಕ್ತೇವೆ ಅಷ್ಟೆಲ್ಲ ಹೊರಗೆ ಬರ್ತದೆ ನೋಡ್ರಿ ಇದು. ಸ್ವಲ್ಪ ಹಸಿ ಕರಿಬೇವು ಸೊಪ್ಪನ್ನ ತೊಗೊಂಡು ನೋಡ್ರಿ. ಎಣ್ಣೆ ಸ್ವಲ್ಪ ಗರಮ್ ಆಗಿಂದ ಹಸಿ ಕರಿಬೇವು ಸೊಪ್ಪು ಹಾಕೊಂಡೀನಿ. ಮತ್ತು ಇದಕ್ಕೆ ನೀವು ಜೀರಿಗೆ ಸಾಸಿವೆ ನಿಮಗೆ ಏನೇನು ಬೇಕು ಅವೆಲ್ಲ ಬೇಸಿಕ್ ಮಸಾಲೆಗಳು ಹಾಕೋರಿ. ಜಾಸ್ತಿ ಏನು ಮಸಾಲೆ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು ತೋರಿಸಿದಂಥ ವಿಧಾನದಾಗ ಮಾಡಿರಿ, ಮಸ್ತ್ ಆಕ್ಕದ. ಒಂದು ಅರ್ಧ ಚಿಟಿಕೆಯಷ್ಟು ಸಾಸಿವೆ, ಚಿಟಿಕೆಯಷ್ಟು ಜೀರಿಗೆ ತೊಗೊಂಡು ನೋಡ್ರಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಅರಿಶಿನ ಪೌಡ್ರ್ ಹಾಕೊಂಡೆ ನೋಡ್ರಿ. ಇಷ್ಟಿಷ್ಟೇ ಹಾಕೋರಿ, ಯಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಇದಕ್ಕೆ ನೆಕ್ಸ್ಟ್ ಏನಂದ್ರೆ ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ ನಾವು, ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡೇವಲ್ಲ, ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿಂದ ಈಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಇದು ತಿರುವಾಡ್ಕೋಬೇಕು ಚೆಂದಾಗಿ. ಕಲರ್ ಎಲ್ಲ ಚೇಂಜ್ ಆಗಿಂದ ನಾವೇನು ಮೆಣಸಿನ್ಕಾಯಿ ಕುಟ್ಟಿ ತೊಗೊಂಡೇವಲ್ಲ ಕಲ್ಲೊಳಗೆ, ಅದರೊಳಗೆ ನೋಡ್ರಿ ಮೆಣಸಿನ್ಕಾಯಿ ಒಳಗೆ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಜಜ್ಕೊಂಡು ತೊಗೊಂಡಿದ್ದೆ ನೋಡ್ರಿ. ಉಪ್ಪು ನೀವು ಈಗ ಬೇಕಾದ್ರೂ ಹಾಕೋಬೋದು. ಆವಾಗ ಅಂದ್ರೆ ಕಲ್ಲೊಳಗೆ ಜಜ್ಜಾಗ ಈಜಿ ಆಗ್ಲತ್ತಂದು ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೋಡ್ರಿ ನಾನು. ಇವಾಗ ನೋಡ್ರಿ ಇದು ಸ್ವಲ್ಪ ಚೆಂದಾಗಿ ಕಲರ್ನು ಚೇಂಜ್ ಆಗಬೇಕು, ಮೆಣಸಿನ್ಕಾಯಿ ಖಾರ ಎಲ್ಲ ಬಿಡ್ಬೇಕು ನೋಡ್ರಿ. ಅದಾಗಿಂದ ನಾವು ಉಸುಳಿ ತೊಗೊಂಡೇವಲ್ಲ, ಇವೇನು ಕಡ್ಲೆಬೇಳೆ ಹಾಕ್ಕೊಳತ್ತೆ ನೋಡ್ರಿ. ಆ ಪುಟ್ಟ ಕಡ್ಲೆಬೇಳೆ ಅಂತಾರೆ ಇವಕ್ಕೆ, ಒಡೆದ ಕಡ್ಲೆಬೇಳೆ ಅಲ್ಲೂ ಮಿಕ್ಸ್ ಮಾಡ್ಕೊರಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಏನು ನೀರನ್ನು ಹಾಕೋಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹುಣ್ಸಿನ್ಕಾಯಿ ನೆನೆ ಇಟ್ಟಿದ್ದೆ ನೋಡ್ರಿ ಮೊದಲೇ ನಾನು. ಹುಣ್ಸಿನ್ಕಾಯಿ ರಸ ಹಾಕೋದಂತ್ರ ಟೇಸ್ಟ್ ಭಾರಿ ಆಗ್ತದ ನೋಡ್ರಿ. ನೀವು ಟಿಪ್ಸ್ ಹೇಳ್ಕೊಡತ್ತೀನಿ ನೋಡ್ರಿ. ಜಾಸ್ತಿ ಜನ ಹುಣ್ಸಿನ್ಕಾಯಿ ಹುಳಿ ಹಾಕಂಗಿಲ್ಲ, ಅಂದ್ರೆ ಇದು 2 ದಿನ ಇಟ್ಟರು ಏನೂ ಆಗಂಗಿಲ್ಲ. ಹುಣ್ಸಿಕಾಯಿ ಹಾಕೋದ್ರಿಂತ ಏನೂ ಆಗಂಗಿಲ್ಲ. ನೀವು ಎಲ್ಲರೇ ಟ್ರಾವೆಲ್ಸ್ ಹೋಗತ್ತೀರಿ ಅಂದರು ಅವಾಗೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲರೇ ಪಿಕ್ನಿಕ್ ಟೂರ್ಗೆಲ್ಲ ಹೊಂಟ್ರಂದ್ರು ಈ ಥರ ಮಾಡ್ಕೊಂಡು ಹೋಗ್ಬೋದು ನೋಡ್ರಿ, ಏನೂ ಆಗಂಗಿಲ್ಲ. ಬ್ಯಾಸ್ಗೆ ಮಳೆಗಾಲ ಚಳಿಗಾಲ ಯಾವಾಗಾದರೂ ಮಾಡಿದ್ರು ಏನೂ ಆಗಂಗಿಲ್ಲ ಇದಕ್ಕೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡು ಹಾಕ್ಕೊಳತ್ತೀನಿ ನೋಡ್ರಿ. ಕೊತ್ತಂಬರಿ ಸೊಪ್ಪು ಹಾಕೋದಂದ್ರೆ ಭಾಳ ಟೇಸ್ಟ್ ಆಕ್ಕದ. ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು. ನಿಮಗೆ ಏನೇನು ಇಷ್ಟ ಆಕ್ಕದ ಎಕ್ಸ್ಟ್ರಾ ಏನರೇ ಬೇಕಂದ್ರೂ ನೀವು ಹಾಕ್ಕೊಂಡು ಮಾಡ್ಕೊರಿ. ನಾನು ಇಷ್ಟು ಸಿಂಪಲಾಗಿ ತೋರಿಸೀನಿ. ಮತ್ತು ಟೇಸ್ಟ್ ಅಂತೂ ಅದ್ಭುತ ಇರ್ತದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೈ ಪ್ರೋಟೀನ್ ಇರ್ತದೆ ಇದ್ರೊಳಗೆ. ಮತ್ತು ನೀವು ಹೊರಗಿಂದೆಲ್ಲ ತಿನ್ನೋದು ಬೇಡ, ಕಡಿಮೆ ಮಾಡಿರಿ. ಮನೆಯೊಳಗೆ ಆರೋಗ್ಯವಾಗಿ ಈ ಥರ ಮಾಡ್ಕೊಂಡು ತಿನ್ನೋದು ರೂಢಿ ಮಾಡ್ಕೊರಿ. ಮಕ್ಕಳಿಗೆ ಅದೇ ಥರ ರೂಢಿ ಮಾಡಿರಿ, ನೀವು ಕೂಡ ಅದೇ ಥರ ರೂಢಿ ಮಾಡ್ಕೊರಿ. ನಾವು ಹುಣ್ಸಿನ್ಕಾಯಿ ರಸ ಸ್ವಲ್ಪ ಇದ್ರೊಳಗೆ ಹಾಕೋಬೇಕು ನೋಡ್ರಿ. ನೀವು ಒಣ ಖಾರ ಬೇಕಂದ್ರೆ ಹಾಕೋರಿ, ಚಿಲ್ಲಿ ಪೌಡ್ರ್ ಬೇಕಂದ್ರೆ ಚಿಲ್ಲಿ ಪೌಡ್ರ್ ಹಾಕೋರಿ, ಮತ್ತು ಮಸಾಲೆ ಖಾರ ಬೇಕಾದ್ರೆ ಮಸಾಲೆ ಖಾರನ ಹಾಕೋರಿ. ನಿಮಗೆ ಏನು ಇಷ್ಟ ಆಗೋ ಥರ ಮಾಡ್ಕೊಬೋದು ನೀವು. ಮತ್ತು ಇಲ್ಲಿ ಹುಣ್ಸಿನ್ಕಾಯಿ ರಸನ ಹಾಕ್ಕೊಳತ್ತೀನಿ ನೋಡಿ. ಸ್ವಲ್ಪ ಈ ಥರ ಹುಣ್ಸಿನ್ಕಾಯಿ ರಸ ಹಾಕೋದಂತ್ರ ಟೇಸ್ಟ್ ಅಂತೂ ಭಾಳ ಡಿಫ್ರೆಂಟಾಗಿ ಅದ್ಭುತವಾಗಿ ಬರ್ತದೆ ರೀ. ಅದಕ್ಕೆ ಸ್ವಲ್ಪ ಇದೆಲ್ಲ ರಸ ಹಾಕ್ಕೊಂಡು ಮತ್ತು ಹುಣ್ಸಿನ್ಕಾಯಿನ ಪೂರ ಹಾಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನೆನೆ ಇಟ್ಟು ಅದರ ರಸ ಮಾತ್ರ ಹಾಕೋರಿ. ಟೇಸ್ಟ್ ಅಂತೂ ಭಾಳ ಮಸ್ತ್ ಇರ್ತದೆ. ಸ್ವಲ್ಪ ಇದು ಮ್ಯಾಗ ಮುಚ್ಚಳ ಮುಚ್ಚಿ ಒಂದು ಮಿನಿಮಮ್ ಒಂದು 3 ನಿಮಿಷ ಲೋ ಫ್ಲೇಮ್ದಾಗ ಉರಿ ಇಟ್ಟು ಕುದಿಸ್ಕೊಂಡು ತೊಗೊರಿ. ಇದು ಚೆಂದಾಗಿ ಮ್ಯಾಗ ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ. ಇವಾಗ ನೋಡ್ರಿ ಉರಿ ಸಣ್ಣಗೆ ಇಡ್ರಿ. ಈ ಥರ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ. ಇವಾಗ ನೋಡ್ರಿ ಫೈನಲ್ಲಾಗಿ ನಮ್ದು ಉಸುಳಿ ರೆಡಿಗೆ ನೋಡ್ರಿ. ಈ ಥರ ಮಾಡ್ಕೊಂಡು ತಿನ್ನಿರಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಮತ್ತು ಮಕ್ಕಳಿಗೆ ಈ ಥರ ಮಾಡಿ ಕೊಡ್ಬೋದು. ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಬೋದು. ಟೀ ಟೈಮ್ ಸ್ನ್ಯಾಕ್ಸ್ ಏನಾರ ಮಾಡ್ತಿರ್ತಿರಲ್ಲ ಅವಾಗ ಈ ಥರ ಮಾಡ್ಕೊಂಡು ತಿನ್ನಿರಿ. ಮತ್ತು ನೀವು ಹೆಲ್ದಿಯಾಗಿ ಇರ್ತೀರಿ ನೋಡಿರಿ. ಮತ್ತು ಡೈಲಿ ನಾನು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಬರ್ತಿರ್ತೀನಿ. ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬ್ರು ಯಾರ್ಯಾರು ನೋಡತ್ತೀರಿ ಪಟ ಪಟ ತಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿರಿ. ಅಲ್ಲೇ ಬಾಜು ಇರೋದು ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತಾ ನೋಡಿರಿ. ಅಲ್ಲಿ ತನಕ ನಕ್ಕೋತೀರಿ, ತಿನ್ಕೋತೀರಿ, ಉಣ್ಕೋತೀರಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.